ಕಾಳಹಸ್ತಿಯಲ್ಲಿ ಶಿವನ ದೇಗುಲ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಪಂಚಭೂತ ಲಿಂಗಗಳಲ್ಲಿ ಒಂದಾದ ವಾಯುಲಿಂಗ ಇರೋ ಮಹಾಮಹಿಮಾನ್ವಿತ ಕ್ಷೇತ್ರವಿದು. ಕ್ಷೇತ್ರದಲ್ಲಿ ಕಾಳಹಸ್ತೀಶ್ವರನ ದರ್ಶನವಾದ ಮೇಲೆ ಅಮ್ಮನವರ ದರ್ಶನವನ್ನು ಮಾಡಿ ಬರುವಾಗ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಶಿಖರ ದರ್ಶನ ಅನ್ನೋ ಸ್ಥಳ ಕಾಣುತ್ತೆ. ಅಲ್ಲಿ ಮೆಟ್ಟಿಲನ್ನ ಹತ್ತಿ ಹೋದ್ರೆ ಮೇಲೆ 3 ಗುರುತುಗಳಿವೆ. ಇದೇನು ಅಂತ ಕೇಳಿದ್ರೆ ಒಂದು ಹಿನ್ನೆಲೆ ಇದೆ ಈ ಮಾರ್ಕ್ಗಳಿಗೆ. ಇಡೀ ದೇಗುಲ ಕಲ್ಲಿನಲ್ಲೇ ಆಗಿರೋದು. ನಟ್ಟ ನಡುವೆ ಈ 3 ಗುರುತುಗಳ ಬಳಿ ನಿಂತು ನೋಡಿದ್ರೆ ಒಂದು ಕಿಂಡಿಯಲ್ಲಿ ಕಾಳಹಸ್ತೀಶ್ವರ ದೇಗುಲ ಕಾಣುತ್ತೆ, ಇನ್ನೊಂದು ರಂಧ್ರದಲ್ಲಿ ಜ್ಞಾನ ಪ್ರಸೂನಾಂಬಿಕಾ ದೇವಿ ಗುಡಿ ಕಾಣುತ್ತೆ, ಅಂದ್ರೆ ಪಾರ್ವತಿ ಮಾತೆಯದು. 3ನೇ ರಂಧ್ರದಲ್ಲಿ ಹೊರಗಿರೋ ಬೆಟ್ಟದ ಮೇಲಿನ ಕಣ್ಣಪ್ಪ ದೇಗುಲದ ಶಿಖರ ಕಾಣುತ್ತೆ. ಇದೇ ನೋಡಿ ಶಿವನಿಗೆ ಕಣ್ಣು ಕೊಟ್ಟ ಬೇಡರ ಕಣ್ಣಪ್ಪನ ದೇಗುಲ. ತಾವು ಕೆಳಗಿದ್ದು ತನ್ನ ಪರಮಭಕ್ತನನ್ನ ತಮಗಿಂತ ಮೇಲೆ ಗುಡ್ಡದ ಮೇಲಿಟ್ಟಿದ್ದಾರೆ ಶಿವಪಾರ್ವತಿಯರು. ಎಂತಹ ಕರುಣಾಳು ನೋಡಿ ಭಗವಂತ. ಕಾಳಹಸ್ತೀಶ್ವರನ ಗುಡಿಯಿಂದ ಸುಮಾರು 325 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಅಲ್ಲಿ ಕಾಣಸಿಗುತ್ತೆ